ಕಾವೇರಿ ಕೊಳ್ಳದಲ್ಲಿ ನೀರಿಲ್ಲದೆ ಇವತ್ತು ಕುಡಿಯೋಕ್ಕೂ ಕೂಡ ಬೆಂಗಳೂರಿಗೆ ನೀರು ತತ್ವಾರ ಮತ್ತು ರೈತರ ಬೆಳೆದ ಬೆಳೆ ಕೂಡ ಕೈಗೆ ಬರ್ತಾ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ಸರಿಯಾದ ರೀತಿಯಲ್ಲಿ ಸರ್ಕಾರ ಈ ಕಾವೇರಿ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದಂಥ ಕ್ರಮವನ್ನು ತಗೊಳ್ಳದೆ ಉಪೇಕ್ಷೆ ಮಾಡುವುದರಿಂದ ಇವತ್ತು ಪ್ರಾಧಿಕಾರ ತಮಿಳುನಾಡಿಗೆ ನೀರನ್ನು ಕೊಡಬೇಕು ಅಂತಕ್ಕಂಥ ಆದೇಶವನ್ನು ಮಾಡಿದ್ದಾರೆ. ಇಂಥ ಬರಗಾಲ ಇದ್ದಾಗ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ಳದೆ ಕಳೆದ 4-5 ದಿನಗಳಿಂದ ಕೂಡ ದೆಹಲಿಯಲ್ಲಿ ಮತ್ತು ಅದಕ್ಕೆ ಮೊದಲು ಕೂಡ ದೆಹಲಿಯಲ್ಲಿ ಇವರು ಕ್ಯಾಬಿನೆಟನ್ನು ಎಕ್ಸ್ಪೆನ್ಷನ್ ಮಾಡೋದರಲ್ಲೇ ಮುಳುಗಿ ರಾಜ್ಯವನ್ನು ಈ ಬರಗಾಲದ ಸ್ಥಿತಿಯಲ್ಲಿರತಕ್ಕಂಥ ಸಂದರ್ಭದಲ್ಲಿ ಗಮನವನ್ನು ಹರಿಸದೆ ಇವತ್ತು ಜೀವನದಿಯಾಗಿದ್ದಂಥ ಕಾವೇರಿಯ ವಿಚಾರದಲ್ಲಿ ಇವರು ಅಕ್ಷಮವಾದಂಥ ಅಸಡ್ಡೆಯನ್ನು ಮಾಡಿ ಇವತ್ತು ಈ ಒಂದು ತೊಂದರೆಗೆ ಸಿಕ್ಕಿರ್ತಕ್ಕಂಥದ್ದು. ಇವತ್ತು ಏನು ರೈತರು ಹೋರಾಟ ಮಾಡ್ತಾ ಇರೋದು ಅದು ಸಮಂಜಸವಾಗಿದೆ. ಮತ್ತು ಭಾರತೀಯ ಜನತಾ ಪಾರ್ಟಿ ಕೂಡ ನಾವು ಕೂಡ ಅದಕ್ಕೆ ಬೆಂಬಲವನ್ನು ಕೊಟ್ಟು ಹೋರಾಟವನ್ನು ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದ್ದೇ ಇದೆ. ಕಾವೇರಿ ಕೊಳ್ಳದಲ್ಲಿ ನೀರಿಲ್ಲದೆ ಇವತ್ತು ಕುಡಿಯೋಕ್ಕೂ ಕೂಡ ಬೆಂಗಳೂರಿಗೆ ನೀರು ತತ್ವಾರ ಮತ್ತು ರೈತರ ಬೆಳೆದ ಬೆಳೆ ಕೂಡ ಕೈಗೆ ಬರ್ತಾ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ಸರಿಯಾದ ರೀತಿಯಲ್ಲಿ ಸರ್ಕಾರ ಈ ಕಾವೇರಿ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದಂಥ ಕ್ರಮವನ್ನು ತಗೊಳ್ಳದೆ ಉಪೇಕ್ಷೆ ಮಾಡುವುದರಿಂದ ಇವತ್ತು ಪ್ರಾಧಿಕಾರ ತಮಿಳುನಾಡಿಗೆ ನೀರನ್ನು ಕೊಡಬೇಕು ಅಂತಕ್ಕಂಥ ಆದೇಶವನ್ನು ಮಾಡಿದ್ದಾರೆ. ಇಂಥ ಬರಗಾಲ ಇದ್ದಾಗ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ಳದೆ ಕಳೆದ 4-5 ದಿನಗಳಿಂದ ಕೂಡ ದೆಹಲಿಯಲ್ಲಿ ಮತ್ತು ಅದಕ್ಕೆ ಮೊದಲು ಕೂಡ ದೆಹಲಿಯಲ್ಲಿ ಇವರು ಕ್ಯಾಬಿನೆಟನ್ನು ಎಕ್ಸ್ಪೆನ್ಷನ್ ಮಾಡೋದರಲ್ಲೇ ಮುಳುಗಿ ರಾಜ್ಯವನ್ನು ಈ ಬರಗಾಲದ ಸ್ಥಿತಿಯಲ್ಲಿರತಕ್ಕಂಥ ಸಂದರ್ಭದಲ್ಲಿ ಗಮನವನ್ನು ಹರಿಸದೆ ಇವತ್ತು ಜೀವನದಿಯಾಗಿದ್ದಂಥ ಕಾವೇರಿಯ ವಿಚಾರದಲ್ಲಿ ಇವರು ಅಕ್ಷಮವಾದಂಥ ಅಸಡ್ಡೆಯನ್ನು ಮಾಡಿ ಇವತ್ತು ಈ ಒಂದು ತೊಂದರೆಗೆ ಸಿಕ್ಕಿರ್ತಕ್ಕಂಥದ್ದು. ಇವತ್ತು ಏನು ರೈತರು ಹೋರಾಟ ಮಾಡ್ತಾ ಇರೋದು ಅದು ಸಮಂಜಸವಾಗಿದೆ. ಮತ್ತು ಭಾರತೀಯ ಜನತಾ ಪಾರ್ಟಿ ಕೂಡ ನಾವು ಕೂಡ ಅದಕ್ಕೆ ಬೆಂಬಲವನ್ನು ಕೊಟ್ಟು ಹೋರಾಟವನ್ನು ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದ್ದೇ ಇದೆ. ಕಾವೇರಿ ಕೊಳ್ಳದಲ್ಲಿ ನೀರಿಲ್ಲದೆ ಇವತ್ತು ಕುಡಿಯೋಕ್ಕೂ ಕೂಡ ಬೆಂಗಳೂರಿಗೆ ನೀರು ತತ್ವಾರ ಮತ್ತು ರೈತರ ಬೆಳೆದ ಬೆಳೆ ಕೂಡ ಕೈಗೆ ಬರ್ತಾ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ಸರಿಯಾದ ರೀತಿಯಲ್ಲಿ ಸರ್ಕಾರ ಈ ಕಾವೇರಿ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದಂಥ ಕ್ರಮವನ್ನು ತಗೊಳ್ಳದೆ ಉಪೇಕ್ಷೆ ಮಾಡುವುದರಿಂದ ಇವತ್ತು ಪ್ರಾಧಿಕಾರ ತಮಿಳುನಾಡಿಗೆ ನೀರನ್ನು ಕೊಡಬೇಕು ಅಂತಕ್ಕಂಥ ಆದೇಶವನ್ನು ಮಾಡಿದ್ದಾರೆ. ಇಂಥ ಬರಗಾಲ ಇದ್ದಾಗ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ಳದೆ ಕಳೆದ 4-5 ದಿನಗಳಿಂದ ಕೂಡ ದೆಹಲಿಯಲ್ಲಿ ಮತ್ತು ಅದಕ್ಕೆ ಮೊದಲು ಕೂಡ ದೆಹಲಿಯಲ್ಲಿ ಇವರು ಕ್ಯಾಬಿನೆಟನ್ನು ಎಕ್ಸ್ಪೆನ್ಷನ್ ಮಾಡೋದರಲ್ಲೇ ಮುಳುಗಿ ರಾಜ್ಯವನ್ನು ಈ ಬರಗಾಲದ ಸ್ಥಿತಿಯಲ್ಲಿರತಕ್ಕಂಥ ಸಂದರ್ಭದಲ್ಲಿ ಗಮನವನ್ನು ಹರಿಸದೆ ಇವತ್ತು ಜೀವನದಿಯಾಗಿದ್ದಂಥ ಕಾವೇರಿಯ ವಿಚಾರದಲ್ಲಿ ಇವರು ಅಕ್ಷಮವಾದಂಥ ಅಸಡ್ಡೆಯನ್ನು ಮಾಡಿ ಇವತ್ತು ಈ ಒಂದು ತೊಂದರೆಗೆ ಸಿಕ್ಕಿರ್ತಕ್ಕಂಥದ್ದು. ಇವತ್ತು ಏನು ರೈತರು ಹೋರಾಟ ಮಾಡ್ತಾ ಇರೋದು ಅದು ಸಮಂಜಸವಾಗಿದೆ. ಮತ್ತು ಭಾರತೀಯ ಜನತಾ ಪಾರ್ಟಿ ಕೂಡ ನಾವು ಕೂಡ ಅದಕ್ಕೆ ಬೆಂಬಲವನ್ನು ಕೊಟ್ಟು ಹೋರಾಟವನ್ನು ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದ್ದೇ ಇದೆ.